ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಯತು ಬಸವೇಶ ರಕ್ಷಿಸೆಮ್ಮನು, ಜಯದ ಹಾದಿಯಲ್ಲಿ ನಮ್ಮ ನಡೆಸು ನೀನು. ಜಯ ಜಯತು ಬಸವೇಶ ರಕ್ಷಿಸೆಮ್ಮನು, ಜಯದ ಹಾದಿಯಲ್ಲಿ ನಮ್ಮ ನಡೆಸು ನೀನು. ಸರ್ವ ದುಃಖ ದೂರ ಮಾಡಿ ಸುಖವ ತೋರಿಸು, ಸರ್ವ ದುಃಖ ದೂರ ಮಾಡಿ ಸುಖವ ತೋರಿಸು. ಬಾಳಿನಲ್ಲಿ ನೆಮ್ಮದಿಯ ಬೇಗ ಕರುಣಿಸು, ಬಾಳಿನಲ್ಲಿ ನೆಮ್ಮದಿಯ ಬೇಗ ಕರುಣಿಸು. ಜಯ ಜಯತು ಬಸವೇಶ ರಕ್ಷಿಸೆಮ್ಮನು, ಜಯದ ಹಾದಿಯಲ್ಲಿ ನಮ್ಮ ನಡೆಸು ನೀನು. ಜಯ ಜಯತು ಬಸ ಮಹಾಚೇತನಕ್ಕೆ ವಂದಿಸುತ್ತ ಜನ ತುಂಬಿದ್ರೇನಪ್ಪ? ತುಂಬಿದ್ರ? ಹೆಣ್ಮಕ್ಳು ಪಾಪ ಮನೆ ಬಿಟ್ಟು ಆಚೆನೆ ಬರಲಿಲ್ವಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. 10 ಗಂಟೆ ಆಯಿತು ಕರೆಕ್ಟಾಗಿ. ತಾವೆಲ್ಲರೂ ಕೂಡ ತಮ್ಮ ಮಿತ್ರರು, ಸ್ನೇಹಿತರು, ತಮ್ಮ ಕುಟುಂಬಸ್ಥರು 2 ತಿಂಗಳಿಂದ ಸತತವಾಗಿ ನಾಟಕಾಭ್ಯಾಸವನ್ನು ಮಾಡಿ ವೇದಿಕೆ ಮೇಲೆ ನಾಟಕ ಪ್ರದರ್ಶನವನ್ನು ಮಾಡಲಿಕ್ಕೆ ಬರೋರಿದ್ದಾರೆ. ಅವರ ನಾಟಕವನ್ನು ತಾವು ಕಣ್ತುಂಬಿಕೊಳ್ಳಲಿಕ್ಕೆ ಈಗ ಎಲ್ಲರೂ ಕೂಡ ಕಾತರಾಗಿದ್ದೀರಿ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ಬಹುಶಃ ನಾಟಕ ಅಂತಂದರೆ ನಮ್ಮ ಭಾರತ ದೇಶದ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅವಿಭಾಜ್ಯ ಭಾಗ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಬಹುಶಃ ಭಾರತ ದೇಶದಲ್ಲಿ ಸಾಕಷ್ಟು ಸಾಹಿತ್ಯ, ಜಾನಪದ ಸಾಹಿತ್ಯ, ಬೇರೆ ಬೇರೆ ಕಾವ್ಯಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಅವೆಲ್ಲವೂ ಕೂಡ ಪ್ರಮುಖವಾದಂಥ ಪಾತ್ರ ನಾಟಕದ ಒಂದು ಕಾವ್ಯಕ್ಕೆ ಬಹುಶಃ ಸಿಗುತ್ತೆ. ಅಂಥ ನಾಟಕ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ನಡೆಯುವ ಮುಖಾಂತರ ತಮ್ಮ ಗ್ರಾಮದ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಆಚಾರ ವಿಚಾರಗಳು ಮತ್ತು ದೇಶದ ಐಕ್ಯತೆಯನ್ನು ಮೂಡಿಸೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಾಟಕಗಳು ವಹಿಸಬೇಕು ಮತ್ತು ವಹಿಸುತ್ತೆ ಅನ್ನುವಂಥ ಭರವಸೆ ಬಹುಶಃ ನಮಗಿದೆ. ಕಾರಣ ಬಾಲಗಂಗಾಧರನಾಥ ತಿಲಕರವರು ಸ್ವತಂತ್ರದ ಹೋರಾಟದ ಪಾಲ್ಗೊಳ್ಳೋದಕ್ಕಾಗಿ ಗಣಪತಿ ಉತ್ಸವವನ್ನು, ಗಣಪತಿ ಹಬ್ಬಗಳನ್ನು ಆಚರಣೆಗೆ ತಂದರು. ಕಾರಣ ಅವತ್ತು ದೇಶದಲ್ಲಿ ಯುವಕರನ್ನ ಜಾಗೃತಿ ಮೂಡಿಸೋದಕ್ಕಾಗಿ, ಯುವಕರನ್ನ
ದೇಶದ ಸ್ವಾಭಿಮಾನವನ್ನು ಮೂಡಿಸೋದಕ್ಕಾಗಿ ಯುವಕರನ್ನು ಒಗ್ಗೂಡಿಸಿ ಅವರನ್ನು ಸಂಘಟನೆ ಮಾಡಿಕೊಂಡು ದೇಶದ ಸ್ವತಂತ್ರದ ಹೋರಾಟಕ್ಕೆ ಅವರನ್ನು ಕಳಿಸೋದಕ್ಕಾಗಿ ಒಂದು ಹಬ್ಬವನ್ನು ಆಚರಣೆಗೆ ತಂದರು. ಅದೇ ರೀತಿ ಇವತ್ತು ನಾಟಕಗಳು ನಮ್ಮ ಗ್ರಾಮೀಣ ಭಾಗದ ಜನತೆಯನ್ನು ಕೂಡಿಸೋ ಮುಖಾಂತರ ಒಂದು ಕಲೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರವಾಗಿ ಇವತ್ತು ನಾಟಕಗಳ ಪ್ರದರ್ಶನಗಳು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ಬಂಧುಗಳೇ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಗಾಂಧೀಜಿಯವರು ಕರ್ನಾಟಕದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾರೆ. ಅದು ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಸೇರಿದಂಥ ಎಲ್ಲ ಜನತೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಬೇಕಾದ್ರೆ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಸ್ವಲ್ಪ ಹಣ ಖರ್ಚಾಗ್ತಾ ಇದೆ, ಅದಕ್ಕೆ ನಿಮ್ಮಲ್ಲಿ ಇರುವಂಥವರು ಸ್ವಲ್ಪ ಹಣದ ಸಹಾಯವನ್ನು ಮಾಡಿ ಅಂತ ಹೇಳಿ ಆ ಸಭೆಗೆ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಭಾಷಣವನ್ನು ಪೂರ್ಣ ಮುಗಿಸಿ ವೇದಿಕೆಯಿಂದ ನಿರ್ಗಮಿಸೋಕ್ಕಿಂತ ಪೂರ್ವದಲ್ಲಿ ಅವರು ಭಾಷಣ ಮುಗಿಸೋದ್ರೊಳಗನೆ ವೇದಿಕೆ ಹತ್ತಿರ ಸೈಡಿಗೆ ಸುಮಾರು ಒಂದು 100-150 kgಯಷ್ಟು ಬಂಗಾರದ ವಸ್ತುಗಳು, ನಾಣ್ಯಗಳೆಲ್ಲ ಬಂದು ಬಿದ್ದಿರುತ್ತೆ. ಅದನ್ನು ನೋಡಬೇಕು ಅಂತ ಗಾಂಧೀಜಿಯವರು ಹೋಗಿ ನೋಡ್ತಾರೆ. ಅದರಲ್ಲಿ 40% ಮಹಿಳೆಯರು ತಾಳಿಯನ್ನು ಬಿಚ್ಚಾಕಿರ್ತಾರೆ. ಗಾಂಧೀಜಿಯವರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಕೇಳ್ತಾರೆ ಅವರು, ಅಲ್ಲವಾ ಈ ಸ್ವತಂತ್ರದ ಹೋರಾಟಕ್ಕಾಗಿ ನಿಮ್ಮ ತಾಳಿಯನ್ನೇ ನೀವು ಇದಕ್ಕೆ ದಾನವನ್ನು ಕೊಟ್ಟಿದ್ದೀರಿ, ತಾಳಿಗೆ ನಿಮಗೆ ಮಹತ್ವ ಇಲ್ವಾ, ಶ್ರೇಷ್ಠತೆ ಇಲ್ವಾ ಅಂತ ಕೇಳ್ತಾರೆ. ಆವಾಗ ಅಲ್ಲಿದ್ದಂಥ ಮಹಿಳೆಯರು ಸೇರಿ ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಮಹಾತ್ಮರೇ, ನೀವು ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ದೇಶ ಉಳಿದ್ರೆ ನಮ್ಮ ಗಂಡಂದ್ರು ಉಳಿತಾರೆ, ನಮ್ಮ ಗಂಡಂದ್ರೆ ಉಳಿದ್ರೆ ನಮಗೆ ತಾಳಿಯ ಐಕ್ಯತೆ ಮತ್ತು ತಾಳಿಯ ಮಹತ್ವ ಗೊತ್ತಾಗುತ್ತೆ. ನಮ್ಮ ಗಂಡಂದರೆ ಉಳಿಲಿಲ್ಲ ಅಂದರೆ ನಮ್ಮ ತಾಳಿಗೆ ಎಲ್ಲಿ ಬೆಲೆ ಇದೆ ಅನ್ನುವಂಥ ಮಾತನ್ನು ಆ ತಾಯಂದ್ರ ಅವತ್ತಿನ ಕಾಲಕ್ಕೆ ಹೇಳ್ತಾರೆ. ಯಾಕೆ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೇವೆ ಅಂತಂದರೆ, ಅಂಥ ಮಹಿಳೆಯರು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋದ್ರು ಒಂದು ಆದರೆ ಇನ್ನೊಂದು ದೇಶಕ್ಕೋಸ್ಕರವಾಗಿ ಎಂತೆಂಥವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು, ತಮ್ಮ ಜೀವನದಲ್ಲಿ ಎಷ್ಟು ಸತ್ಯಗಳನ್ನು ತ್ಯಾಗ ಮಾಡಿದರು ಅನ್ನುವಂಥ ಮಾತು. ಅದರ ಜೊತೆಯಲ್ಲಿ ಯಾಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ವಿ ಅಂತಂದರೆ, ನಮ್ಮ ದೇಶ ಉಳಿಬೇಕಾದ್ರೆ ದೇಶದ ಒಳಗಡೆ ಇರುವಂಥ ಸಂಸ್ಕೃತಿಗಳು ಮೊದಲು ಉಳಿಬೇಕು ಅಂತೇಳಿ. ಆಚಾರಗಳು, ಸಂಸ್ಕೃತಿಗಳು, ನಮ್ಮ ಹಿರಿಯವರು ಮಾಡಿಕೊಟ್ಟಂಥ ಎಷ್ಟೋ ಘಟನೆಗಳು ಇವತ್ತು ನಾವು ಮರಿತಾ ಇದ್ದೇವೆ. ಆ ಮರೆಯುವಂಥ ಸನ್ನಿವೇಶಗಳನ್ನು ಮತ್ತೆ ಮತ್ತೆ ಪುನಃ ನೆನಪು ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಉಳಿಯಿತೋ ಆವಾಗ ದೇಶ ಉಳಿಯಿತು. ದೇಶ ಉಳಿತು ಅಂತಂದರೆ ನಾವೆಲ್ಲರೂ ಸ್ವತಂತ್ರವಾಗಿ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆಕಸ್ಮಿಕವಾಗಿ ನಾವೇನಾದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಮರೆತರೆ, ನಮ್ಮ ಆಚಾರವನ್ನು ಮರೆತರೆ, ನಮ್ಮ ವ್ಯವಸ್ಥೆಗಳನ್ನು ನಾವು ಮರಿತಾ ದುರ್ಬಲರಾಗ್ತಾ ಬಂದರೆ ನಾಳೆ ನಾವು ಉಳಿಯೋದಿಲ್ಲ. ನಮ್ಮ ಜಮೀನು, ನಮ್ಮ ಮಠ ಮಾನ್ಯಗಳು ಯಾವುದೂ ಉಳಿಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಯುವಕರು ನೋಡಿ, ಇವತ್ತು ರಾಜು ಹಾಡು ಹೇಳಿದ, ನಮ್ಮ ಆಂಜನೇಯ ಹಾರ್ಮೋನಿ ಬಾರಿಸ್ತಾ ಹಾಡು ಹೇಳ್ತಾ ಇದ್ದಾನೆ. ಇಲ್ಲೆಲ್ಲ ಕೂತ್ಕೊಂಡ ಯುವಕರು ಕಲಾವಿದರಿದ್ದಾರೆ. ಒಬ್ಬೊಬ್ಬರಲ್ಲಿ ನಮ್ಮ ಜಡ್ ಸಾಹೇಬ್ರು ಹೇಳಿದ ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಇತಿಹಾಸ ಇದೆ, ಒಬ್ಬೊಬ್ಬರಲ್ಲಿ ಒಂದೊಂದು ಸಾಹಿತ್ಯದ ಕಲೆ ಇರ್ಬೋದು, ಸಂಸ್ಕೃತಿಯ ಕಲೆ ಇರ್ಬೋದು. ಅದರ ಒಳಗಡೆ ಒಂದು ವಿಶೇಷವಾದಂಥ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದೆ. ಅದನ್ನು ನೀವು ಆಚೆಗೆ ತರಬೇಕು. ಇವತ್ತು ನಮ್ಮಲ್ಲಿ ಸುಮಾರು 10-12 ಜನ ಕಲಾವಿದರು ಇವತ್ತೇನು ಪಾರ್ಟ್ ಮಾಡ್ತಾ ಇದ್ದಾರೆ. ಅವರು ಯಾವ ರಂಗಭೂಮಿಗೆ ಹೋಗಿ ತರಬೇತಿಯನ್ನು ಪಡ್ಕೊಂಡಂಥವ್ರಲ್ಲ. ಅವರ ಒಳಗಡೆ ಒಂದು ಸೂಕ್ಷ್ಮ ಮನಸ್ಸಿದೆ, ಜಾಗೃತಿ ಮನಸ್ಸಿದೆ. ಅದರ ಅರ್ಥ, ನಾನು ಈ ಕಲೆಯನ್ನು ಮಾಡಬೇಕು, ಕಲೆಯನ್ನು ಪ್ರೋತ್ಸಾಹಿಸಬೇಕು, ಈ ಕಲೆಯನ್ನು ನನ್ನ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಾಗಾಗಿ ನಾನು ನಾಟಕವನ್ನು ಮಾಡ್ತೇನೆ ಅಂತ ಹೇಳಿ ಅವ್ರ ಮನೆಯವರು ಬೈದಿರಬೇಕು, ಬಯಸ್ಕೊಂಡ್ರೂ ಪರವಾಗಿಲ್ಲ, ನಾವು ನಾಟಕ ಮಾಡೇ ಮಾಡ್ತೇವೆ ಅಂತ ಇವತ್ತು ಆಚೆಗೆ ಬಂದಿದ್ದಾರೆ. ನಿಮ್ಮ ಮುಂದೆ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾವ ಫಿಲ್ಮ್ ಆಕ್ಟರ್ಸ್ ಅಲ್ಲ, ಚಿತ್ರಕಲೆ ತರಬೇತಿಯನ್ನು ಪಡೆದಿಲ್ಲ, ಯಾವ ರಂಗಭೂಮಿಗೆ ಹೋಗಿಲ್ಲ, 3-4 ತಿಂಗಳ ಗಂಟಲೆ ಅವರು ತರಬೇತಿಯನ್ನು ಪಡ್ಕೊಂಡಿಲ್ಲ. ಇವರು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇದ್ದುಕೊಂಡು ಇವತ್ತು ಆ ಕಲೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ.
ಹಾಗೆ ನಮ್ಮ ಜಡ್ ಸಾಹೇಬ್ರೆ ಹೇಳಿದ ಹಾಗೆ ನಿಮ್ಮಲ್ಲಿ ಒಬ್ರು ಡಾಕ್ಟರ್ ಆಗ್ಬೋದು, ನಿಮ್ಮಲ್ಲಿ ಒಬ್ರು ಇಂಜಿನಿಯರ್ ಆಗ್ಬೋದು, ನಿಮ್ಮಲ್ಲಿ ಒಬ್ರು ಸೈನ್ಸ್ ಏನೋ ವಿಜ್ಞಾನಿ ಆಗಬಹುದು. ಇವತ್ತು ನಮ್ಮ ಚಿಕ್ಕಳ್ಳಿಯ ಮುಖಂಡರ ಮಗ ಹೆಸರೇನು ಪ್ರದೀಪ್ ನಮ್ಮ ಹಾಸನದಲ್ಲೇ ಇವತ್ತು ತರಬೇತಿಯನ್ನು ಪಡ್ಕೊಂಡು ಬಹುಶಃ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನೇಮಕ ಆಗಿದ್ದಾನೆ. ನೋಡಿ, ನಿಮ್ಮ ಸುತ್ತಮುತ್ತಲಿರುವಂಥ ಯುವಕರು ಇವತ್ತು ಆ ಮಟ್ಟದ ಕೆಲಸಗಳಿಗೆ ಇಲ್ಲಿ ಪಾಲ್ಗೊಳ್ಳುತ್ತಾ ಇರುವಂಥದ್ದನ್ನು ನೋಡಿದರೆ ನಿಮ್ಮ ಮಕ್ಕಳಿಗೆ ನೀವೇನು ಕಲಿಸ್ತೀರಿ ಅನ್ನೋದ್ರ ಮೇಲೆ ಆ ಮಕ್ಕಳ ಭವಿಷ್ಯ ನಿಲ್ಲುತ್ತೆ ಅನ್ನುವಂಥದ್ದು. ನಾವು ಆಗಲೇ ಮುಖಂಡರ ಮನೆ ಪಾಪೂಜಿ ಹೋದಾಗ ಹೇಳ್ತಾ ಇದ್ವಿ, ಅಲ್ಲಿ ತಾಯಂದ್ರನ್ನೆಲ್ಲ ಕೂರಿಸ್ಕೊಂಡು ಇವತ್ತು ನಿಮ್ಮ ಮಕ್ಕಳಿಗೆ ಒಂದು 5 ನಿಮಿಷ ಮನೆಯ ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರದ ಬಗ್ಗೆ, ನಮ್ಮ ಕಲೆ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ, ಜಾನಪದ ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಒಂದು 5 ನಿಮಿಷ ಪಾಠವನ್ನು ಮಾಡ್ರಿ ಅಂತ ಹೇಳ್ತಾ ಇದ್ವಿ ಮಕ್ಕಳುಗಳಿಗೆ. ತಂದೆ ಇರ್ಬೋದು, ತಾಯಿ ಇರ್ಬೋದು, 5 ನಿಮಿಷ. ಅದರ ಜೊತೆಯಲ್ಲಿ ನಿಮ್ಮ ಗ್ರಾಮದಲ್ಲಿ, ಅತ್ತಿಕಟ್ಟಿ ಗ್ರಾಮದಲ್ಲಿ ಒಂದು ಭರತನಾಟ್ಯ ಶಾಲೆಯನ್ನು ತಿಂಗಳಿಗೆ 1 ಗಂಟೆ ಕ್ಲಾಸನ್ನು ಮಾಡುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಒಂದು ಸಂಗೀತ ಕ್ಲಾಸನ್ನು ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅಟ್ಲೀಸ್ಟ್ ಈ ಇಂಟ್ರೆಸ್ಟ್ ಇರುವಂಥ ಮಕ್ಕಳು ಅದರಲ್ಲಿ ಪಾಲ್ಗೊಳ್ಳಿ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಕೂಡ ಮಕ್ಕಳುಗಳಿಗೆ ನೀವೇನನ್ನು ಕಲಿಸ್ತೀರಿ ಅನ್ನೋದ್ರ ಮೇಲೆ ಆ ಮಕ್ಕಳ ಭವಿಷ್ಯ ನಿಲ್ಲುತ್ತೆ ಅನ್ನುವಂಥದ್ದು. ಒಂದು ವಚನ ಕಲೆಯ ಮುಖಾಂತರ ಒಂದು 5 ನಿಮಿಷ ನಿಮ್ಮ ಕುಟುಂಬದ ಇತಿಹಾಸವನ್ನು ಅವರಿಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಇತಿಹಾಸವನ್ನು ಹೇಳಿ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿ, ನಿಮ್ಮ ರೈತರ ಜೀವನದ ಬಗ್ಗೆ ಹೇಳಿ, ಕೃಷಿ ಬಗ್ಗೆ ಹೇಳಿ. ಇದೆಲ್ಲವನ್ನು ಅವರಿಗೆ ಒಂದು 5 ನಿಮಿಷ ದಿನದಲ್ಲಿ ಪಾಠ ಮಾಡ್ತಾ ಬನ್ನಿ. ಅವರು ನಾಳೆ ನಿಮ್ಮನ್ನು ಸಂತೃಪ್ತ ಜೀವನದಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಮಾತು. ಹಾಗಾಗಿ ನಮ್ಮ ನಾಡಿಗೇರ ಯಾರಪ್ಪ ಅವರು ಶಮಂತ್ ಅವ್ರ ಮನೆಯವ್ರೇನೋ ಭರತನಾಟ್ಯನ ಕಲಿಸ್ತಾ ಇದ್ದಾರೆ ಅಥವಾ ಅವ್ರಿಗೆ ಅಭ್ಯಾಸ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅವ್ರು ಏನಾರು ಕೇಳಿಸ್ಕೊಂಡ್ರೆ ಅವ್ರಿಗೆ ಹೇಳ್ತಾ ಇದ್ದೇವೆ, ನೀವು ಮನೆಯಲ್ಲೇ ಮಾಡಿ ಅಥವಾ ದೇವಸ್ಥಾನದಲ್ಲಾರ ಮಾಡಲಿ, ವಾರಕ್ಕೊಂದು ಅರ್ಧ ಗಂಟೆ 1 ಗಂಟೆ ಬಿಡುವು ಮಾಡಿಕೊಂಡು ಅತ್ತಿಕಟ್ಟಿ ಗ್ರಾಮದ ಮಕ್ಕಳಿಗೆ, SLC ತಳಗಡೆ ಇರುವಂಥ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಭರತನಾಟ್ಯ ಪ್ರಾಕ್ಟೀಸನ್ನು ಮಾಡಿಸುವಂಥ ಅಭ್ಯಾಸವನ್ನು ಅವರು ಮಾಡಿದರೆ ಭಾಳ ಚಂದ ಅಂತ ನಾವಾದರೂ ಕೂಡ ಅವರನ್ನು ಮನವಿ ಸಲ್ಲಿಸ್ತಾ ಇದ್ದೇವೆ. ಕೇಳಿಸ್ಕೋಬೋದು? ಅವರು ಕೇಳಿಸುತ್ತೆಲ್ಲ ಗೊತ್ತಿಲ್ಲ. ಯಾರ ಕೇಳಿಸ್ಕೊಂಡವ್ರು ಹೇಳ್ರಪ್ಪ ನಾಳೆ. ಕೇಳಿಸುತ್ತಲ್ಲ? ಹಾಗೆ ನಿಮ್ಮಲ್ಲಿರುವಂಥವ್ರು ಯಾರು ಡಾಕ್ಟರ್ ಇದ್ದರೆ ಆ ಡಾಕ್ಟರ್ ಬಗ್ಗೆ ಕಲಿಸಿ, ಯಾರ ಸಾಹಿತಿಗಳಿದ್ದರೆ ಸಾಹಿತ್ಯಗಳ ಬಗ್ಗೆ ಕಲಿಸಿ. ನಮ್ಮ ಹುಚ್ಚಪ್ಪರು ಇಲ್ಲೇ ಇದ್ದಾರೆ, ಗಿರೇಗೊಂಡ್ರು ಹುಚ್ಚಪ್ಪರು. ನಾವು ಸಣ್ಣ ಹುಡುಗರಿದ್ದಾಗ ಹಾರ್ಮೋನಿ ಒತ್ತಾಕ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವ ನಮಗೆ ಹಾರ್ಮೋನಿ ಕಲೀಲಿಲ್ಲ ಅಷ್ಟೇ ನಾವು, ಆದರೆ ಆಂಜನೇಯ ಕಲ್ತ. ಅವಾಗ ನಾವು ಹಾರ್ಮೋನಿ ಒತ್ತಬೇಕಾದ್ರೆ ಗಜಮುಖರೇ ಗಣಪತಿಯ ಹಾಡನ್ನು ಅವ್ರು ಹೇಳ್ಕೊಟ್ಟಿದ್ರು. ಇವತ್ತು ನಾವು ಕೂಡ ಹಾಡನ್ನು ಮರೆತಿಲ್ಲ, ಇವತ್ತು ಕೂಡ ನಾವು ಹಾಡನ್ನು ಹೇಳುತ್ತೇವೆ. ಅದರ ಅರ್ಥ ಏನು ಅಂತಂದರೆ, ಒಂದು ಸಣ್ಣ ಬಾಲ್ಯದಲ್ಲಿದ್ದಂಥ ಕಲಿತಂಥ ಅಭ್ಯಾಸಗಳು ಜೀವನ ಪರ್ಯಂತ ಅವು ನಮ್ಮನ್ನು ಬೆಳೆಸ್ತವೆ ಅನ್ನುವಂಥ ಮಾತು. ಹಾಗಾಗಿ ನಾವು ದೇಶ 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 ಅಂತ ಹೇಳಿ ದೇಶಾಭಿಮಾನವನ್ನು ಒಂದು ಬಾವುಟದ ಮುಖಾಂತರ ಅಥವಾ ಒಂದು ಹಿಂದೂ ಸಮಾವೇಶ ಮಾಡೋ ಮುಖಾಂತರ ದೇಶಾಭಿಮಾನವನ್ನು ತೋರಿಸೋಕ್ಕಾಗೋದಿಲ್ಲ. ದೇಶಾಭಿಮಾನ ಬರಬೇಕಾದ್ರೆ ದೇಶದ ನೆಲದಲ್ಲಿರುವಂಥ ಸಂಸ್ಕೃತಿಯನ್ನು, ಆಚಾರವನ್ನು, ವಿಚಾರವನ್ನು, ಸಾಹಿತ್ಯವನ್ನು ಮೊದಲು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆವಾಗ ಮಾತ್ರ ನಾವು ದೇಶವನ್ನು ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತು. ಇವತ್ತು ಬಹುಶಃ ನೀವು ರೈತರ ಬಗ್ಗೆ ಕಲಿಯುಗದಲ್ಲಿ ಗರ್ಜಿಸಿದ ರೈತರು ಅಂತೇಳಿ ಬಹುಶಃ ಒಂದು ನಾಟಕವನ್ನು ರೈತರ ವಿಚಾರವನ್ನೇ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಅತಿ ಹೆಚ್ಚು ರೈತರು ಇಲ್ಲಿ ಇದ್ದೀರಿ. ನೀವೆಲ್ಲರೂ ಒಂದು ಸತ್ಯವನ್ನು ತಿಳ್ಕೊಳ್ಳಿ. ನಾವು ಎಂದೇನು ಹೇಳಿರ್ಬೋದು ಅಂತ ಅಂದ್ಕೊಳ್ತೇವೆ. ಆದರೆ ಇನ್ನೊಂದು ಸಲ ತಮ್ಮ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ 10 ನಿಮಿಷ ಪಾತ್ರಧಾರಿಗಳು ಏನಪ್ಪ ಬಣ್ಣ ಹಾಕೊಳ್ಳೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಆದರೂ ಕೂಡ ಅವ್ರು ಹಾಕ್ಕೊಳ್ಳೋದ್ರಾಗ ನಾವು ಮುಗಿಸ್ಬಿಡ್ತೇವೆ ಆಲ್ಮೋಸ್ಟ್ ಆಲು. ನಾವು ಸ್ವಲ್ಪ ಹೊತ್ತು ನೋಡಿ ಇವತ್ತು ಬೆಳತನಕ ಜರ್ನಿನೇ ಆಗುತ್ತೆ, ನಾವು ಇಲ್ಲಿಂದ ಹೊರಡಬೇಕಾಗಿದೆ. ಬಹುಶಃ ಒಬ್ಬ ರಾಜ ಇದ್ದ. ನಾವು ಇದನ್ನು ಹಾಸನದಲ್ಲಿ ಪುಷ್ಪಗಿರಿಯಲ್ಲಿ ಒಂದು ಫಿಲ್ಮನ್ನು ತೆಗೆಸಿದ್ವಿ. ಶ್ರೀಮಂತ ಅಂತ ಫಿಲ್ಮ್ ಹೆಸರು. ಅದ್ರ ನೀವು ಭಾಳ ಜನ ನೋಡಿದ್ರಲ್ಲ ಗೊತ್ತಿಲ್ಲ. ಅದು ಫಿಲ್ಮ್ ರಿಲೀಸ್ ಆಗಿ ವರ್ಷದಲ್ಲಿ ಅದು ಥಿಯೇಟ್ರ್ಗಳಿಗೆಲ್ಲ ಬಂತು. ಶ್ರೀಮಂತ ಅಂದರೆ ದುಡ್ಡಿದ್ದವನಲ್ಲ, ಹಣ ಇದ್ದವನಲ್ಲ, ಆಸ್ತಿ ಇದ್ದವನಲ್ಲ, ಅಧಿಕಾರ ಇದ್ದವನಲ್ಲ. ಯಾರ ಮನೆಯ ಒಳಗಡೆ ಏನದು ದವಸ ಧಾನ್ಯವನ್ನು ತುಂಬಿಕೊಂಡಿದ್ದೀರಿ ಅವನು ಶ್ರೀಮಂತ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಒಂದು ಫಿಲ್ಮನ್ನು ನಾವು ಯೋಚನೆ ಮಾಡಿ ಬರೆಸಿದ್ವಿ. ಆದರೆ ಕೊನೆಗೆ ಡೈರೆಕ್ಟರ್ ಅದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬಹುಶಃ
ಅದಕ್ಕೆ ಸೀಮಿತವಾಗಿರುವಂಥ ಒಂದು ಸಣ್ಣ ಘಟನೆಯನ್ನು ನಿಮ್ಗೆ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೇವೆ. ಹೇಗೆ ಶ್ರೀಮಂತ ದವಸ ಧಾನ್ಯವನ್ನು ಇಟ್ಟುಕೊಂಡವನು ಆಗ್ತಾನೆ ಅಂತೇಳಿ ಹಿಂದೆ ನಮಗೆ ಗೊತ್ತಿತ್ತು, ನಮಗೆ ನೆನಪಿದೆ ಈಗಲೂ ಕೂಡ. ಕುಲ್ಮೇರ್ ಓಣೆಯಲ್ಲಿ ಉಚ್ಚಣ ನಮ್ಮ ಗಣೇಶಜ್ಜಾರ ಮನೆ ಮುಂದ್ಗಡೆ ಅದೇನು ಹಾಗೆ ಅಲ್ಲ ಹಾಗೆ ಅದ್ರ ರೋಡ್ ಮಾಡಬೇಕಾದ್ರೆ ಹಾಗೆ ಸಿಕ್ಕಿದ್ದನ್ನು ಅದರೊಳಗೆ ದವಸ ಸಿಕ್ಕಿದ್ದನ್ನು ನಮ್ಗೆ ಈಗಲೂ ನೆನಪಿದೆ. ಅದು ನಿಮಗೆ ಯಾರು ನೆನಪಿದೆ ಅಲ್ಲೋ ಗೊತ್ತಿಲ್ಲ. ನಾವು ಈಗಲೂ ಕೂಡ ನೆನಪಿದೆ, ಗಣೇಶಜ್ಜರ ಮನೆ ಮುಂದೆ ಪಕ್ಕ ಒಂದು ಹಗೆದಲ್ಲಿ ದವಸವನ್ನು ಕೂಡಿಟ್ಟಿದ್ರು. ಯಾಕೆ ಮಾತು ನೆನಪಾಗ್ತಾ ಇದೆ ಅಂತಂದರೆ, ಅವತ್ತಿನ ಹಿರಿಯವರು ಹೇಗೆ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ರು ಅನ್ನುವಂಥ ಮಾತು. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ಆ ಫಿಲ್ಮ್ನಲ್ಲಿ ಒಂದು ಕಥೆಯ ಮುಖಾಂತರ ಬರೆದಿದ್ವಿ, ತೋರಿಸ್ತಾ ಇದ್ವಿ. ಒಬ್ಬ ರಾಜ ಇರ್ತಾನೆ. ರಾಜ ಅಂತಂದರೆ ಇವತ್ತಿನ ರಾಜಕಾರಣಿಗಳನ್ನು ಹೋಲಿಸ್ಕೊಳ್ಳಿ, ಪ್ರಧಾನಮಂತ್ರಿನೋ ಅಥವಾ ಮುಖ್ಯಮಂತ್ರಿ ಅಂತ ಹೋಲಿಸ್ಕೊಳ್ಳಿ. ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ದೇಶವನ್ನು ಆಳುವಂಥ ಒಬ್ಬ ಪ್ರಧಾನಮಂತ್ರಿ, ಅವನಿಗೆ ಏನು ಅನಿಸುತ್ತೆ ಅಂತಂದರೆ, ನನ್ನ ದೇಶ ಬದಲಾಗಬೇಕು ಅಂತ ಹೇಳಿ ಎಲ್ಲರನ್ನು ಶಿಕ್ಷಣದ ಕಡೆ ತರಬೇಕು ಅಂತೇಳಿ ಹೊರಡ್ತಾನೆ. ಎಲ್ಲರಿಗೂ ಉಚಿತ ಶಿಕ್ಷಣವನ್ನು ಕೊಡ್ತಾನೆ. ಎಲ್ಲರಿಗೂ ಕೂಡ ಯಾರು ಹಳ್ಳಿಯಲ್ಲಿ ವಾಸ ಮಾಡಬಾರ್ದು, ಪಟ್ಟಣದಲ್ಲಿ ವಾಸ ಮಾಡಿ ಕೆಲಸ ಮಾಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸ್ತಾನೆ. ಎಲ್ಲರೂ ಶಿಕ್ಷಣ ಸಿಕ್ತು, ಕೆಲಸ ಉದ್ಯೋಗ ಸಿಕ್ತು, ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಉದ್ಯೋಗವನ್ನು. ಎಲ್ಲರೂ ಗ್ರಾಮೀಣ ಭಾಗವನ್ನು ಬಿಟ್ಟು ಹಳ್ಳಿ ಕಡೆ ಪಟ್ಟಣ ಕಡೆ ಹೊರಟು. ಊರುಗಳಲ್ಲಿ ಕೆಲವು ಜನ ಉಳಿಲಿದ್ರು. ಅವರು ಕೆಲವು ವಯಸ್ಸಾದ ಮೇಲೆ ತೀರ್ಕೊಂಡು ಹೋದ್ರು. ಎಲ್ಲ ಪಟ್ಟಣಗಳಲ್ಲಿ ಸೇರ್ಕೊಂಡಾದ ನಂತರ ಸ್ವಲ್ಪ ವರ್ಷಗಳ ಕಳೆದಾದ ನಂತರ ಪಟ್ಟಣದಲ್ಲಿ ಇರುವಂಥವ್ರಿಗೆ ಒಬ್ರಿಗೂ ಕೂಡ ರೈತರ ಕೆಲಸ ಗೊತ್ತಾಗಲಿಲ್ಲ, ಕೃಷಿ ಜಮೀನು ಗೊತ್ತಾಗಲಿಲ್ಲ, ನೇಗಿಲು ಅಂದ್ರೆ ಗೊತ್ತಿಲ್ಲ, ಎತ್ತು ಅಂದ್ರೆ ಗೊತ್ತಿಲ್ಲ, ದನ ಕರ ಅಂದ್ರೆ ಏನು ಗೊತ್ತಿಲ್ಲ. ಹಳ್ಳಿಯಲ್ಲಿ ಇದ್ದಂಥವ್ರು ಕೆಲವರು ಅವರು ಕೂಡ ಹೋಗಿ ಆಯಿತು. ಎಂಥ ಪರಿಸ್ಥಿತಿ ಬಂತು ದೇಶಕ್ಕೆ ಅಂತಂದರೆ, ಆಹಾರ ಸಿಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾರು ಬೆಳೆಯವರೇ ಇಲ್ಲ, ಪಟ್ಟಣದಲ್ಲಿ ಇರೋಂಥವ್ರಿಗೆ ಆಹಾರ ಸಿಗ್ತಾ ಇಲ್ಲ. ಬೀದಿಯಲ್ಲಿ ದುಡ್ಡಿತ್ತವ್ರ ಹತ್ರ, ಕೆಲವರು ದುಡ್ಡಿದ್ದಂಥವ್ರು ಸ್ವಲ್ಪ ಜನ ಕೊಂಡ್ಕೊಂಡು ತಿಂದರು, ಕೆಲವರು ದುಡ್ಡಿಲ್ದಂಥವರು ಭಿಕ್ಷೆಯನ್ನು ಬೇಡಲಿಕ್ಕೆ ಶುರು ಮಾಡಿದರು. ಹೀಗೆ ವರ್ಷಾನುಗಂಟ್ಲೆ ಮುಂದುವರಿತು. ಒಂದು 2-3 ವರ್ಷ ಮುಗಿಯೋದ್ರೊಳಗನೆ ಎಲ್ಲ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ಬೀದಿಗೆ ಬರಲಿಕ್ಕೆ ಶುರು ಮಾಡಿದರು. ಕಾರಣ ಏನು ಅಂತಂದರೆ, ಅನ್ನ ಸಿಗ್ತಾ ಇಲ್ಲ ಅವರಿಗೆ, ಯಾವುದೇ ಕಾಳು ದವಸ ಧಾನ್ಯಗಳು ಸಿಗ್ತಿಲ್ಲ ಅವರಿಗೆ. ಹಾಗಾಗಿ ಹುಡ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದರು. ಹುಡ್ಕೊಂಡು ಹೋಗ್ತಾ ಕೊನೆಗೆ ಆ ದೇಶದ ಪ್ರಧಾನಮಂತ್ರಿಗೆ ಅನಿಸ್ಲಿಕ್ಕೆ ಶುರುವಾಯಿತು, ನನ್ನ ದೇಶವನ್ನು ನಾನು ಎಲ್ಲಿಗೆ ತಂದು ನಿಲ್ಲಿಸಿದೆ. ನಾನು ಹೇಳಿದ್ದೆವು ಉದ್ಯೋಗ ಸಿಗಲಿ, ಎಲ್ಲರೂ ವಿದ್ಯಾವಂತರಾಗಲಿ ಅಂತ ಭಾವಿಸ್ಕೊಂಡಿದ್ದೆ. ಆದರೆ ಇದು ಉಲ್ಟಾ ಆಯ್ತಲ್ಲ ಈಗ ಸುಮಾರು ವರ್ಷಗಳ ನಂತರ. ಅದಕ್ಕೆ ಬಹುಶಃ ನಾನು ಎಲ್ಲೋ ಎಡವಿದ್ದೆ ಏನು ಅಂತ ಅಂದ್ಕೊಂಡು ಬಹಳ ಬೇಸರ ಮಾಡಿಕೊಂಡು ಇಡೀ ಖಜಾನೆಯನ್ನು ಖಾಲಿ ಮಾಡಿದೆ. ಖಜಾನೆ ಖಾಲಿ ಆಗೋಯ್ತು. ಬಹಳ ಕಷ್ಟ ಕಾಲ ಬಂತು. ಕೊನೆಗೊಂದು ದಿನ ಬಹಳ ಬೇಸರಾಗಿ ಆ ಆಡಳಿತದಿಂದ ತಳಗಡೆ ಇಳಿದು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಋಷಿಮುನಿಗಳು ಸಿಗ್ತಾರೆ. ಋಷಿಮುನಿಗಳ ಸಿಕ್ಕಂಥ ಸಂದರ್ಭದಲ್ಲಿ ಯಾರು ನೀನು ಅಂತ ಕೇಳಿದಾಗ, ನಾನು ಶ್ರೀಮಂತ, ನಾನು ಹೀಗಾಗಿದ್ದೆ, ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೇನೆ, ಇದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ ಗುರುಗಳೇ ಅಂತ ಕೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ನೀನು ಶ್ರೀಮಂತನಲ್ಲ, ನೀನು ಯಾರು ಅಂತ ಗೊತ್ತಾಗಬೇಕಾದ್ರೆ ಬಹುಶಃ ಅಲ್ಲಿ ಊರ ಹೊರಗಡೆ ಒಬ್ಬ ವ್ಯಕ್ತಿ ಇದ್ದಾನೆ, ಅಲ್ಲಿ ಹೋಗಿ ಅವನನ್ನು ಭೇಟಿ ಮಾಡಿ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಅವನು ಹುಡ್ಕೊಂಡು ಹೋಗ್ತಾನೆ. ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಅವನು ವಾಸ ಮಾಡಿರ್ತಾನೆ. ಆ ವಾಸ ಮಾಡಿದಂಥ ವ್ಯಕ್ತಿ ಹತ್ರ ಹುಡ್ಕೊಂಡು ಹೋಗಿ 3-4 ದಿನ ಆಗಿರುತ್ತೆ, ನೀರು ಕುಡಿದಿರೋದಿಲ್ಲ, ಊಟ ಮಾಡಿರೋದಿಲ್ಲ, ಯಾಕೆಂದ್ರೆ ಅಲ್ಲಿ ಇರೋದಿಲ್ಲ. ಹಾಗಾಗಿ ಹುಡ್ಕೊಂಡು ಹೋಗಿ ಸಮಯವನ್ನು ಕಳಿತಾನೆ. 4 ದಿನದ ನಂತರ ಆ ವ್ಯಕ್ತಿ ಪರಿಚಯ ಆಗುತ್ತೆ, ಭೇಟಿ ಮಾಡ್ತಾನೆ. ಭೇಟಿ ಮಾಡಿದ ನಂತರ ಹಿಂಗೆ ಕುತ್ಕೊಂಡು ಕೇಳ್ತಾನೆ, ಯಾರು ನೀನು ಅಂತಂದಾಗ ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಮಾಡಿಕೊಂಡ ನಂತರ, ಸ್ವಾಮಿ ನಾನು ಆಮೇಲೆ ನನ್ನ ಪರಿಚಯನ ಹೇಳ್ತೇನೆ, ಮೊದಲು ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಸುಮ್ಮನೆ ನೀರು ಕೊಡೋಕ್ಕಾಗೋದಿಲ್ಲ, ಈ ಗ್ಲಾಸ್ ನೀರಿಗೆ ನೀನು ಏನಾದರೂ ಒಂದು ಬೆಲೆಯನ್ನು ಕಟ್ಟಬೇಕು, ವಸ್ತುವನ್ನು ಕೊಡಬೇಕು ಅಂತಾನೆ. ಆವಾಗ ಅವನು ಹೇಳ್ತಾನೆ, ಫಸ್ಟ್ ನನಗೆ ನೀರು ಕೊಡು ಸ್ವಾಮಿ, ನನ್ನ ಅರ್ಧ ರಾಜ್ಯವನ್ನು, ಅರ್ಧ ಸಂಪತ್ತನ್ನು ನಿನಗೆ ನಾನು ಕೊಡ್ತಾನೆ ಅಂತ ಹೇಳ್ತಾನೆ.
ಆಯ್ತು ಅಂತ ನೀರು ಕೊಡ್ತಾನೆ. ಆ ನಂತರ ಒಂದು ರೊಟ್ಟಿ ಕೊಡಿ ಸ್ವಾಮಿ, 4 ದಿನದಿಂದ ಹಸ್ಕೊಂಡಿದ್ದೇನೆ, ಊಟ ಮಾಡಿಲ್ಲ, ಒಂದು ರೊಟ್ಟಿ ಕೊಡಿ, ಹೇಗೋ ಬದುಕೊಂತೇನೆ ಅಂತ ಹೇಳ್ತಾನೆ. ಯಾರು? ಆ ದೇಶದ ದೊಡ್ಡ ವ್ಯಕ್ತಿ. ಆ ಸಂದರ್ಭದಲ್ಲಿ ಹೋಗಿ ರೊಟ್ಟಿಯನ್ನು ಕೇಳಿದಾಗ, ಹಾಗಾದ್ರೆ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ, ರೊಟ್ಟಿಗೆ ಒಂದು ಬೆಲೆ ಕಟ್ಟಬೇಕು ಅಂದಾಗ, ಸ್ವಾಮಿ ಒಂದು ಅರ್ಧ ರೊಟ್ಟಿ ಕೊಡು, ನನ್ನ ಇನ್ನೂ ಅರ್ಧ ಸಂಪತ್ತನ್ನು ತಗೋ ಅಂತ ಹೇಳ್ತಾನೆ. ಅವಾಗ ರಾಜ ಅರ್ಧ ರೊಟ್ಟಿ ಒಂದು ಗ್ಲಾಸ್ ನೀರನ್ನು ಕುಡಿದು ಕುತ್ಕೊಳ್ತಾನೆ. ಅವಾಗ ಈ ವ್ಯಕ್ತಿ ಹೇಳ್ತಾನೆ, ನೋಡು ಮನುಷ್ಯನೇ, ನೋಡು ನಿನಗೆ ಸ್ವಾಮಿ, ನೀನು ದೊಡ್ಡ ವ್ಯಕ್ತಿ ಅಂತ ಭಾವಿಸ್ಕೊಂಡಿದ್ದಿ, ಎಲ್ಲ ನನ್ನಿಂದನೇ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದಿ, ಎಲ್ಲ ಓದೋದ್ರ ಮುಖಾಂತರನೇ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದಿ, ಅಥವಾ ಎಲ್ಲ ಓದಿದ ಮೇಲೆ ಎಲ್ಲವೂ ಸರಿ ಆಗ್ತವೆ ಅಂತ ಭಾವಿಸ್ಕೊಂಡಿದ್ದಿ, ಕೆಲಸ ಒಂದು ಮಾಡಿದರೆ ಸಾಕು ಇನ್ನೆಲ್ಲವೂ ತಾನಾಗೆ ಬರುತ್ತೆ ಅಂತ ಭಾವಿಸ್ಕೊಂಡಿದ್ದಿ. ಆದರೆ ಒಂದು ಸತ್ಯ ನೀನು ಅರ್ಥ ಮಾಡ್ಕೊ ಮನುಷ್ಯನೇ, ನಿನ್ನ ಸಂಪತ್ತು ನನಗೆ ಬೇಕಾಗಿಲ್ಲ. ಸಂಪತ್ತು ಅಂದ್ರೆ ಯಾವುದು ಅಂತಂದ್ರೆ ಒಂದು ಗ್ಲಾಸ್ ನೀರು, ಅರ್ಧ ರೊಟ್ಟಿ, ನಿನ್ನ ರಾಜ್ಯ ಇದಕ್ಕೆ ಸಮ ಅಂತ ಹೇಳ್ತಾನೆ. ಒಂದು ಚಪ್ಪಳಿಕೆ ಹೊಡೀರಿ, ಹೊಡೆದ್ರೆ ಅರ್ಥ ಆಯ್ತಾ ಇಲ್ಲ ನಿಮಗೆ? ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಹೊಡಿತಾ ಇದ್ರಿ, ಬಹುಶಃ ನಿಮಗೆ ಅರ್ಥ ಆಗಲಿಲ್ಲ ಇದು. ಇನ್ನೊಂದ್ಸರಿ ಹೇಳ್ತು ಕೇಳಿ. ಇಡೀ ಸಂಪತ್ತು, ಅರ್ಧ ಸಂಪತ್ತು ಒಂದು ಗ್ಲಾಸಿಗೆ ನೀರಿಗೆ ಸಮ, ಇನ್ನು ಅರ್ಧ ಸಂಪತ್ತು ಒಂದು ಅರ್ಧ ರೊಟ್ಟಿಗೆ ಸಮ ರಾಜನೇ. ಹಾಗಾಗಿ ಸಂಪತ್ತು ಅಂದ್ರೆ ಯಾವುದು ಅಂತಂದ್ರೆ ರೊಟ್ಟಿ ಮತ್ತು ಕೃಷಿ ಜಮೀನು, ಕೃಷಿ ವ್ಯವಸ್ಥೆನ ಹೊರತು ವಿದ್ಯೆ ಅದಕ್ಕಿಂತ ಮೇಲ್ಪಟ್ಟಂತ ದುಡ್ಡು ಹಣ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂಥ ಒಂದು ರೈತರ ನಾಟಕವನ್ನು ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಅಲ್ಲಿ ಪಾರ್ಟ್ ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ರೈತರೇ. ಆದರೆ ಹೆಣ್ಮಕ್ಳು ಪಾರ್ಟ್ ಒಂದು ಬಿಟ್ಟು, ಅವ್ರು ಹೆಣ್ಮಕ್ಳು ಪಾರ್ಟ್ ಏನು ಕೃಷಿಕರಲ್ಲ ಅವರು ಅಂತ ಅನ್ಸುತ್ತೆ ನಮಗೇನು, ಅಲ್ವಾ? ಅಲ್ವನಪ್ಪ? ಹಾಂ, ಅವ್ರೇನು ಪಾಪ ದಾವಣಗೆರೆ ಎಲ್ಲೆಲ್ಲ ಕರೆಸಿದ್ದೀರಿ, ಹಾಗಾಗಿ ಅವರು ಪಾರ್ಟ್ ಮಾಡ್ತಾರೆ. ಆದರೆ ನಮ್ಮ ಇಲ್ಲಿದಾರಲ್ಲ ಇವರೆಲ್ಲರೂ ಆಲ್ಮೋಸ್ಟ್ ಆಲು ರೈತರೇ. ಆ ರೈತರ ಪಾಠಗಳನ್ನು ಮಾಡ್ತಾ ರೈತರ ಸತ್ಯವನ್ನು ನಿಮಗೆ ತಿಳಿಸುವಂಥ ಒಂದು ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಬಹಳ ವಿಶೇಷವಾಗಿ ಅತ್ತಿಕಟ್ಟೆ ಗ್ರಾಮದಲ್ಲಿ ನಾವು ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ. ನಮ್ಮ ನ್ಯಾಯಾಧೀಶರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿ ಮಕ್ಕಳು ಒಂದೊಂದು ವಚನವನ್ನು ಕಲಿಬೇಕು. ಮುಂದಿನ ಸಲ ನೀವು ಏನು ಶಾಲೆಯಲ್ಲಿ ಡ್ಯಾನ್ಸ್ ಮಾಡಿಸ್ತೀರಲ್ಲ, ಎಂತೆಂಥವು ಹಾಡು ಹಾಕ್ಕೊಂಡು ಬಾರೆ ಕಲ್ಯಾಣ ಮಂಟಪಕ್ಕೆ ಹೋಗೋಣ ಬಾ ಅಂತ ಹೇಳಿ ಹಾಡು ಹಾಕ್ಸಿ, ಯಾವುದೋ ಹಿಂದಿ ಸಾಂಗನ್ನು ಇಂಗ್ಲೀಷ್ ಸಾಂಗನ್ನು ಹಾಕಿಸಿ ಡ್ಯಾನ್ಸ್ ಮಾಡಿಸಿ ಶಾಲೆಯ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮವನ್ನು ಮಾಡಿಸ್ತಿರಲ್ಲವ, ಅದು ಅಷ್ಟೊಂದು ಸೂಕ್ತ ಅಲ್ಲ. ನಿಮ್ಮ ಕಲ್ಚರು, ನಿಮ್ಮ ಸಂಸ್ಕೃತಿಯನ್ನು ನೀವು ಮರಿಬೇಡ್ರಿ. ಯಾವುದೋ ದೇಶದ ಸಂಸ್ಕೃತಿಯನ್ನು ಯಾವುದೋ ಇವತ್ತು ಏನಾಯ್ತು ಗೊತ್ತಾ, ಹಿಂದೆ ಹೊಟ್ಟೆಗೆ ಇಲ್ಲದದ್ದಕ್ಕಾಗಿ ಮನೆತನದಲ್ಲಿ ಬಡತನ ಇರೋದಕ್ಕಾಗಿ ಹರಿದ ಬಟ್ಟೆ ಹಾಕ್ಕೊಳ್ತಾ ಇದ್ರು. ಆದರೆ ಇವತ್ತಿನ ನಿಮ್ಮ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಕಿ ಆ ಜೀನ್ಸ್ ಪ್ಯಾಂಟಲ್ಲಿ ಫ್ಯಾಷನ್ ಅಂತೆ ಹರಿದಿರೋದನ್ನು ಹಾಕ್ಕೊಳ್ಳೋದೇ ಫ್ಯಾಷನ್ ಆಗಿದೆ ಇವತ್ತು. ನೀವು ನೋಡ್ರಿ, ಗಮನಿಸಿರಿ ಇವತ್ತು. ಹಾಗಾಗಿ ಹಿಂದೆ ಸಣ್ಣ ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ವಯಸ್ಸಾದಂಥವ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಈಗ ಪಟ್ಟಣಗಳ ಸಂಸ್ಕೃತಿ ಹಳ್ಳಿಗೆ ಬಂದಿದ್ದೆ. ಈಗ ನಾಯಿಗಳನ್ನು ಸಾಕಿ ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಹಳ್ಳಿಗಳಿಗೆ ಬಂದಿದೆ ಇವತ್ತು ಬಂಧುಗಳು. ಹಿಂದೆ ಹಿರಿಯವ್ರನ್ನೆಲ್ಲ ಮನೆಗಳಲ್ಲಿ ದನಕರಗಳನ್ನು ಸಾಕ್ತಾ ಇದ್ರು. ಇವತ್ತು ನೀವು ದನಕರಗಳನ್ನು ಸಾಕೋದು ಕಮ್ಮಿ ಮಾಡಿಕೊಂಡು ಮನೆಗಳಲ್ಲಿ ನಾಯಿ ಸಾಕಕ್ಕೆ ಶುರು ಮಾಡಿಕೊಂಡಿದ್ದೀರಿ. ಇದ್ರೆ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲಿಗೆ ಹೋಗ್ತಾ ಇದೆ ಬಂಧುಗಳೇ. ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರಿ. ನಮ್ಮ ದೇಶ ಉಳಿದ್ರೆ ನಮ್ಮ ಹಳ್ಳಿ ಉಳಿದ್ರೆ, ಹಳ್ಳಿ ಜಾಗೃತರಾದರೆ, ಹಳ್ಳಿ ಶ್ರೀಮಂತವಾಗಿದ್ದರೆ ನಮ್ಮ ದೇಶನೂ ಶ್ರೀಮಂತವಾಗಿರುತ್ತೆ ಅನ್ನುವಂಥ ಒಂದು ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಆ ಕಾರಣಕ್ಕಾಗಿ ವಿದ್ಯೆ ವಿನಯವನ್ನು ಮರಿಬಾರ್ದು. ವಿದ್ಯೆ ಇರಬೇಕು, ಆ ವಿದ್ಯೆಯಿಂದ ವಿನಯ ಬರಂಗಿರಬೇಕು ಅಂತ ಹೇಳಿ. ಬಹುಶಃ ಮರವಿದ್ದು ಫಲವೇನು ನೆರಳಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ನೆನೆಯದನ್ನಕ್ಕ ಅನ್ನುವಂಥ ಮಾತನ್ನು ಹೇಳ್ತಾರೆ. ರೂಪ ಇರಬೇಕು, ಆದರೆ ಅದರಲ್ಲಿ ವಿನಯನೂ ಇರಬೇಕು, ಗುಣನೂ ಇರಬೇಕು. ಸೊ ಆ ಕಾರಣಕ್ಕಾಗಿ ನೀವು ಆದ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸಿಕೊಂಡು ನಿಮ್ಮ ಮಕ್ಕಳಿಗೆ ಮುಂದಿನ ಸಲ, ನಮ್ಮ ಮೇಷ್ಟ್ರಿಗೂ ನಾವು ಅದನ್ನ ಹೇಳ್ತಾ ಇದ್ದೀವಿ, 3 ಜನ ಮೇಷ್ಟ್ರು ಇದ್ದೀರಿ. ಏನಪ್ಪ, ಸುರೇಶು, ಚನ್ನವಾಸ ಮೇಷ್ಟ್ರು, ಇನ್ನೊಬ್ರು ಇದ್ರಲ್ಲ ಮುಖೇಶ್, ಶಂಕರು, 3 ಜನನ ಮೇಷ್ಟ್ರುಗಳು ಏನಾರು ಒಂದು ಸಣ್ಣ ಸಂಗೀತ ಕ್ಲಾಸನ್ನು
ಅಥವಾ ಭರತನಾಟ್ಯ ಕ್ಲಾಸನ್ನು ವಾರಕ್ಕೆ ಒಂದು ಸಲ ಮಾಡಿ, ದಿನ ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಹಂಗೂ ಆಗಲ್ಲ ಅಂದ್ರೆ ತಿಂಗಳಿಗೆ ಒಂದು ಸಲ ಮಾಡಿ ಆ ಸಣ್ಣ ಸಣ್ಣ ಮಕ್ಕಳಿಗೆ ಭರತನಾಟ್ಯದ ಕ್ಲಾಸನ್ನು ಇನ್ನೊಂದನ್ನು ತರಬೇತಿಯನ್ನು ಕೊಡುವಂಥದ್ದಾಗಲಿ, ವಚನಗೀತೆ, ವಚನ ಸಂಗೀತ ಈ ಥರದೊಂದು ಅಭ್ಯಾಸವನ್ನು ನಿಮ್ಮ ಮಕ್ಕಳಿಗೆ ಮಾಡಿ ಅದರಿಂದ ಆಧ್ಯಾತ್ಮಿಕ ಮನಸ್ಸು ಜಾಗೃತರಾಗುತ್ತೆ. ಭರತನಾಟ್ಯದಿಂದ, ಸಂಗೀತದಿಂದ ಆಧ್ಯಾತ್ಮಿಕ ಮನಸ್ಥಿತಿ ಜಾಗೃತವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹಳ ಸೊಗಸಾಗಿ ನಾಟಕ ಪ್ರದರ್ಶನ ಆಗಲಿ. ತಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀರಿ, ಚೆನ್ನಾಗಿ ಮೈ ಮಾಡೋಗ್ರಿ, ಹಾಗೆ ಎದ್ದು ಹೋಗಿರಿ ಅರ್ಧ ರಾತ್ರಿಗೆ ಎದ್ದು. ನಮ್ಮ ಮಕ್ಕಳನ್ನೂ ಸೇರಿಸ್ಕೊಂಡು ನಾವು ಯಾವಾಗ ಫ್ರೀ ಇರ್ತೇವೆ ಆ ಟೈಮಲ್ಲಿ ನೋಡಿಕೊಂಡು ವರ್ಷದಲ್ಲಿ ಒಂದು ದಿನ ಕಂಪ್ಲೀಟ್ ಆಗಿ ಒಂದು ಸಂಸ್ಕಾರದ ದಿನ ಅಂತ ಹೇಳಿ ನಾವು ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಜಾರಿ ತರೋಣ. ಅದಕ್ಕೆ ಬೇಕಾದಂಥ ಸಹಕಾರ ಪುಷ್ಪಗಿರಿ ಮಾಟ ಅಲ್ಲಿ ನೆಲೆಸಿರುವಂತ ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ತೆ ಶಾರದಾ ದೇವಿ ಕಾಶ್ಮೀರವಾಸಿನಿ ಮಹಿಮಿತ ಪ್ರಾರ್ಥನೆ ವಿದ್ಯಾದಾನಂಚ ದೇವಿ ವಿದ್ಯಾದಾನಂಚ
ಈಶ್ವರ, ನಿನ್ನನ್ನು ನಂಬಿ ನಿಂತ ಈ ಭಕ್ತ ಕೋಟಿಗಳನ್ನು ಸಾಕಿ ಸಲಹುವ ಭಾಗ್ಯ ನಿನ್ನನ್ನು ಕೂಡಿದೆ ತಂದೆ, ನಿನ್ನನ್ನು ಕೂಡಿದೆ. ಹಗಲಿರುಳು ರೈತ ಬೆವರನ್ನ ಸುರಿಸಿ ದುಡಿತಾ ಇದ್ದಾನೆ. ನಮ್ಮಂತ ರೈತರನ್ನ ರಕ್ಷಣೆ ಮಾಡುವ ಭಾರ ನಿನ್ನನ್ನು ಕೂಡಿದೆ ತಂದೆ ಅಖಂಡೇಶ್ವರ. ನಾನು ದೇಶಕ್ಕೆ ಅನ್ನ ನೀಡುವ ರೈತನನ್ನ ಹಾಗೂ ದೇಶ ಕಾಯುವ ಯೋಧನನ್ನ ಶಿರಬಾಗಿ ನಮಿಸುತ್ತೇನೆ ತಂದೆ, ಶಿರಬಾಗಿ ನಮಿಸುತ್ತೇನೆ. ನನ್ನ ಅಣ್ಣ ಒಬ್ಬ ಯೋಧನಾಗಿದ್ದ. ಅವನ ವೀರ ಮರಣವನ್ನ ಹೊಂದಿ ಇಂದಿಗೆ 5 ವರ್ಷಗಳೇ ಗತಿಸಿ ಹೋದವು. ಛೆ, ಆ ವಿಚಾರವನ್ನ ನೆನಪಿಸಿಕೊಂಡರೆ ನನ್ನ ಮನಸ್ಸಿನಲ್ಲಿ ದುಃಖ ಮತ್ತೆ ಒಕ್ಕರಿಸಿ ಬರುತ್ತದೆ. ಬೇಡ, ಅದನ್ನ ನೆನಪಿಸಿಕೊಳ್ಳುವುದೇ ಬೇಡ. ಹೌದು, ಇಷ್ಟಕ್ಕಾದ್ರೂ ಹೊಲಕ್ಕೆ ಹೋದ ನನ್ನ ಗಂಡ ಮನೆಗೆ ಯಾಕೆ ಬರಲಿಲ್ಲ? ಶಾಲೆಗಾಗಿ ಹೋದ ನನ್ನ ಮಗಳು ಪ್ರೀತಿ ಕೂಡ ಬರಲಿಲ್ಲ. ಇವರಿಬ್ಬರು ಎಲ್ಲಿಗೆ ಹೋಗಿರಬಹುದು? ನೋಡು ಇಂದಿರಾ, ಗುಣಮುಕ್ತ ಸಾಲ. ನೀನು ಎಷ್ಟು ಬಿದ್ದು ಬೇಡಿಕೊಂಡರು ನಾವು ದುಡಿದ ಬೆಳೆಯೆಲ್ಲ ಸಾಲಕ್ಕಾಗಿ ಹೋಗೋದೇ ಹೊರತ ಲಾಭಕ್ಕಾಗಿ ಅಲ್ಲ ಇಂದಿರಾ. ಕಷ್ಟಕ್ಕೆ ಕರೆಯಬೇಡ, ಲಾಭಕ್ಕೆ ಮರೆಯಬೇಡ ಎನ್ನುವ ಇಂತಹ ಸರ್ಕಾರಕ್ಕೆ ನಾವೆಷ್ಟು ದುಡಿದರೂ ಹೋಗುವುದು. ರೈತ ಬೆಳೆದ ಫಸಲಿಗೆ ಸೂಕ್ತ ಬೆಲೆ ಸಿಕ್ಕಾಗ ಮಾತ್ರ ನಾವು ದುಡಿದದ್ದು ಲಾಭ ಆಗುವುದು ಇಂದಿರಾ. ಯಾಕೆ ಸ್ವಾಮಿ, ಯಾಕೆ ಇಷ್ಟೊಂದು ನೊಂದು ಮಾತನಾಡ್ತೀರಿ? ಯಾಕೆ ದೇವರ ಮೇಲೆ ನಿಮಗೆ ಅಪನಂಬಿಕೆ ಏನು? ನಂಬಿಕೆ ಇದೆ ಇಂದಿರಾ, ನಂಬಿಕೆ ಇದೆ. ದುಡಿಮೆಯ ದುಡ್ಡಿನ ತಾಯಿ ಎಂಬ ಗಾದೆ ಮಾತಿನಂತೆ ನಾವು ಎಷ್ಟು ಬಿದ್ದು ಬೇಡಿಕೊಂಡರೂ ದುಡಿದಾಗ ಮಾತ್ರ ಹಣ ಬರುತ್ತದೆ ವಿನಃ ದೇವರ ಹತ್ತಿರ ಸಂದಾಯ ಮಾಡಲಿಕ್ಕೆ ದೇವರೇನು ನೋಟಿನ ಯಂತ್ರ ಇಟ್ಟುಕೊಂಡಿಲ್ಲ. ನಾವು ಬೆಳೆದ ಬೆಳೆಯನ್ನು ಹೊತ್ತು ದಲ್ಲಾಳರ ಹತ್ತಿರ ಹೊತ್ತುಕೊಂಡು ಹೋದಾಗ ಬಾಯಿಗೆ ಬಂದಂತೆ ಕೇಳುವರು ಈಗಿನ ದಲ್ಲಾಳರು. ನಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಕ್ಕಾಗ ಮಾತ್ರ ರಾಮರಾಜ್ಯವಾಗಲು ಸಾಧ್ಯ ಇಂದಿರಾ, ರಾಮರಾಜ್ಯವಾಗಲು ಸಾಧ್ಯ. ಇರಲಿ ಇಂದಿರಾ, ನಿನ್ನ ಮೊದಲ ಕಂಠದಿಂದ ಒಂದು ಗೀತೆಯನ್ನು ಹಾಡಬಾರದು. ರಾಯರಿಗೆ ಹಾಡು ಕೇಳೋ ಆಸೆ ಆಗಿದೆಯೇ? ಹಾಗಾದ್ರೆ ನನ್ನ ಜೊತೆ ನೀವು ಹಾಡ್ತೀರಿ ತಾನೆ? ಹಾಗೆ ಆಗಲಿ. ಹಾಗಾದ್ರೆ ಹಾಡಿ ನೋಡೋಣ. ಬಾಳೆಲ್ಲ ನವ ಚೇತನ
ಕಡಲ ಸೇರುವ ಆಸೆ ಕಡಲ ಮೋಡ ತೋರುವ ಆಸೆ ಅದೇ ಕಡಲ ಸೇರುವ ಆಸೆ ಕಡಲ ಮೋಡ ತೋರುವ ಆಸೆ ಗೋಡಗಿರಿಯ ಚಂದ್ರಸವಾಸೆ ತಂದೆ ಮಡವ ಹೀರುವಾಸೆ ಗೋಡಗಿರಿಯ ಚಂದ್ರಸವಾಸೆ ತಂದೆ ಮಡವ ಹೀರುವಾಸೆ ಬಾಬಾರೆ ಬಾಪ್ರಿಯತನೇ ಬಾಬಾರೆ ಬಾಪ್ರಿಯತನೇ ಬಾಬಾರೆ ಬಾಪ್ರಿಯತನೇ ತಂಗಾಳಿಗೆ ನನ್ನಯ ಮೃದುವಾದ ದಿಗೆಯ ಹೀಗೆ ಅದರಲ್ಲಿ ಇಂದ್ರ ನನ್ನ ತಮ್ಮ ರಾಯ ಮೈಸೂರಿಗೆ ಕುಸ್ತಿ ಆಡಲು ಹೋಗಿದ್ದಾನೋ ಇಲ್ಲ ಮೈಸೂರು ದಸರಾ ಅಂಬಾರಿಯನ್ನು ಹೊತ್ತು ತರಲು ಹೋಗಿದ್ದಾನೋ? ಅಯ್ಯೋ ನಿನ್ನ ಪ್ರೀತಿಯ ಮೈದುನ ಕಡೆ ತಂದ್ರೆ ನಮ್ಮ ಮಾತಿಗೆ ಕಡಿ ತಂದು ಬಿಟ್ಟಿಯಲ್ಲಪ್ಪ, ಕಡಿ ತಂದು ಬಿಟ್ಟಿ. ಹೌದು ಅತ್ತಿಗೆ, ತ್ಯಾಗಗಿಯ ಪುಷ್ಪದಲ್ಲಿ ಅರಳಿ ನಿಂತ ಬಸವೇಶ್ವರ ಹಾಗೂ ಆ ಮಾರುತಿ ಸದಾ ನನ್ನಲ್ಲಿರುವಾಗ ನಾವು ಮೈಸೂರಿನಲ್ಲಿ ಕಡೆ ತಂದಿರುವೆ. ಈ ದೇವರು ಸ್ವಾರ್ಥಿ ಶ್ರೀಮಂತ ಪಟೇಲರ ಬಲಗೈ ಬಣ್ಣ ನನಗೆ ಕಲಿಯುಗದಲ್ಲಿ ಗರ್ಜಿಸಿದ ಒಂದೇ ಹುಲಿಯಾಗೆಂದು ಬಿರುದು ಕೊಟ್ಟರು. ಅತ್ತಿಗೆ ಬಿರುದು ಕೊಟ್ಟರು. ರಾಯ ಇಂಥ ಮಾತು ಕೇಳಿ ನನಗೆ ಸಿಹಿ ಊಟ ಮಾಡಿದಂತಾಯ್ತಪ್ಪ. ತಮ್ಮ ಸಿಹಿ ಊಟ ಮಾಡಿದಂತಾಯ್ತು. ಏನಿಲ್ಲ ಕೇಳ ರಕ್ತರಿಸಲಿ. ತಮ್ಮ ಕ್ರಾಂತಿಕಾರಿಯಾಗಿ ಪ್ರಜ್ವಲಿಸಲಿ ಈ ನಿನ್ನ ಕಿರಣ. ತಮ್ಮ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಅನ್ನ ನೋಡಿ ಅಸಹ್ಯ ಪಡಬೇಡ, ಜಾತಿ ಎತ್ತಿ ಕಟ್ಟಿ ಮಾತನಾಡಬೇಡ.
ಇಂದಿರಾ, ಅದಿರಲಿ, ಮೊದಲು ನೀನು ಒಳಗೆ ಹೋಗಿ ಆರತಿ ತಂದು ನನ್ನ ತಮ್ಮನಿಗೆ ಆರತಿ ಬೆಳಗು. ನನ್ನ ಮಗ ರಾಯ ಬಂಗಾರದ ಕಡೆ ತಂದದ್ದು ಈ ಊರಿಗೆ ಹೆಮ್ಮೆ ಅಲ್ಲವೇ? ಹೆಮ್ಮೆ ಪಡುವವರು ಇದ್ದಾರೆ, ನಿಂದನೆ ಮಾಡುವವರು ಇದ್ದಾರೆ. ಆದ್ರೆ ನನ್ನ ಮೈದುನಿಗೆ ಯಾರ ದೃಷ್ಟಿಯೂ ತಗಲಬಾರದು. ಅದರಲ್ಲೂ ಈ ಊರ ಹೆಣ್ಣು ಮಕ್ಕಳ ದೃಷ್ಟಿಯಂತೂ ತಗಲಲೇಬಾರದು. ಅದಕ್ಕಾಗಿ ನಾನು ನನ್ನ ಮೈದುನಿಗೆ ಆರತಿ ಬೆಳಗ್ತೇನೆ. ಮೈದುನ, ಹಾಟಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲ ಕಣ್ಣು ಹಾಳಾಗಿ ಹೋಗ್ಲಿ. ನನ್ನ ಇನ್ನೊಬ್ಬ ಮಗ ಇದ್ದಿದ್ದರೆ 3 ಕಣ್ಣಿನ ಮುಕ್ಕಣ್ಣನಂತೆ ಇರುತ್ತಿದ್ದರು. ಆದರೆ ಏನು ಮಾಡುವುದು, ಆ ದೇವರ ಮನಸ್ಸಿಗೆ ಬರಲಿಲ್ಲ. ಕುಡಾಲ ಹುಡುಗರ ಸಂಘ ಮಾಡಿ ಬೆಂಗಳೂರು, ಮುಂಬೈ ಅಂತ ತಿರುಗಿ ಹೆಣವಾಗಿ ಬರಲಿಲ್ಲ ನನ್ನ ಮನೆಗೆ. ರೈಲು ಹೊಳೆಗೆ ಸಿಲುಕಿ ಸತ್ತು ಹೆಣವಾಗಿ ಬಂದಿದ್ದರೆ ಈ ಊರಿನ ಜನ ಒಂದೇ ಎರಡ ನನ್ನ ಮನಸ್ಸಿಗೆ ನೋವಾಗುವಂತೆ ಮಾತನಾಡುತ್ತಿದ್ದರು ಈ ಹಳ್ಳಿಯ ಜನ. ಅಪ್ಪಾಜಿ, ಹೋದ ಜೀವ ಮತ್ತೆ ಹುಟ್ಟಿ ಬರಲು ಸಾಧ್ಯವಿಲ್ಲ. ಮುಂಚೆ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವಿಲ್ಲ ಅಪ್ಪಾಜಿ, ಫಲವಿಲ್ಲ. ರಾಯ, 100 ಮಕ್ಕಳಿದ್ದರೂ ಸತ್ತ ಮಕ್ಕಳನ್ನು ಮರೆಯಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅಪ್ಪಾಜಿ, ನಿಮ್ಮ ಮನಸ್ಸಿಗೆ ತುಂಬಲಾರದ ಕಷ್ಟವಾಯಿತು. ಅಷ್ಟೇ ಅಲ್ಲ, ನಿಮ್ಮ ಘನತೆಗೂ ಕೂಡ ಕಳಂಕ ಬಂತು ಅಪ್ಪಾಜಿ, ಕಳಂಕ ಬಂತು. ಮಾವ, ಸತ್ತವರ ವಿಚಾರ ಈಗ ಯಾಕೆ ಮಾತನಾಡೋದು? ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಆನಂದದಿಂದ ಗೀತೆ ಹಾಡೋಣ. ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ಚಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಜೇನುಗೂಡಿನಂತೆ ನಮ್ಮಿ ಮನೆಯು ಕೋಡಿ ಬಾಳುತ್ತಿರುವ ದೇವರ ಗುಡಿಯು. ಜೇನುಗೂಡಿನಂತೆ ನಮ್ಮಿ ಮನೆಯು ಕೋಡಿ ಬಾಳುತ್ತಿರುವ ದೇವರ ಗುಡಿಯು. ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು. ನಮ್ಮ
ಕೆಲಸವ ಸಾಗಿಸಲು ಜೊತೆಗೆ ದುಡಿವೆನು. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ನಮ್ಮ ಸಂಸಾರ ಆನಂದ ಸಾಗರ, ಆನಂದ ಸಾಗರ, ಆನಂದ ಸಾಗರ. ಮಾವ, ಇವತ್ತು ನನ್ನ ಮೈದುನ ಕಡೆಯನ್ನ ಗೆದ್ದು ತಂದನಲ್ಲ, ಅದಕ್ಕಾಗಿ ಎಲ್ಲರಿಗೂ ಇಷ್ಟವಾದ ಗಸಗಸೆ ಪಾಯಸ ಮಾಡಿದ್ದೀನಿ. ಎಲ್ಲರೂ ಸಂತೋಷದಿಂದ ಊಟ ಮಾಡೋಣ. ಇದೇ ಸಿಹಿ ಸುದ್ದಿಯಲ್ಲಿ ಹೋಗಿ ಊಟ ಮಾಡೋಣ, ನಡೀರಿ. ಹಲೋ, ಮಗನ ಕುಸ್ತಿಗರದಲ್ಲಿ ನನ್ನ ಬಲಗೈ ಬಿಟ್ಟ ಕಾಳಿಂಗರನ್ನು ಸೋಲಿಸಿ ಕಡೆ ಕಿತ್ತು ತಂದಿರುವೆಯಲ್ಲ. ಈ ಸೇಡಿನ ಜ್ವಾಲೆ ನಂದಬೇಕಾದರೆ ನಿಮ್ಮ ಹೊಲದಲ್ಲಿ ಒಣಗೋರಿನ ಜೋಳದ ಗುಡ್ಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ತಗ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಿಕೊಳ್ಳಲೇಬೇಕು. ಕಳೆದ ವರ್ಷ ಕಬ್ಬು ಜೋಳ ಬೆಳೆದ ಮಾತ್ರಕ್ಕೆ ಪ್ರಗತಿಪರ ರಾಜ್ಯದಿಂದ ರಾಜ್ಯ ಪ್ರಶಸ್ತಿ ಪಡೆಯಲು ಹೊರಟಿದೆ. ರಾಯ, ನನ್ನ ತಿರುವಳಿ ಬಾಣದ ಹೊಡೆತಕ್ಕೆ ಸಿಲುಕಿ ಪ್ರಶಸ್ತಿ ಪತ್ರ ಛಿದ್ರವಾಗಿ ಹೋಯ್ತು. ರಾಯ, ಶಿವ ನನ್ನನ್ನು ವಿರೋಧ ಹಾಕಿಕೊಂಡವರ ಸ್ಥಿತಿ ಹೀಗೇ ಆಗುವುದು ಮಕ್ಕ.